ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದವೇ ಆಗಿದೆ. ಪೊಲೀಸರ ವಾಹನದ ಮೇಲೆ ಪ್ರತಿಭಟನಾ ನಿರತರು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕಾರು ಬಸ್ಸುಗಳ ಗಾಜಿಗೆ ಕಲ್ಲೆಟ್ಟು ಬ್ಯಾರಿಕೇಡ್ಗಳು ಚೆಲ್ಲಾಪಿಲ್ಲಿ. ಅಟ್ಟಾಡಿಸಿಕೊಂಡು ಹೋರಾಟಗಾರರತ್ತ ಪೊಲೀಸರು ಹೋಗಿ ಲಾಠಿ ಬೀಸಿದ್ದಾರೆ. ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವುದಕ್ಕೆ, ತಹಬದಿಗೆ ತರುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನ ಸವಾರರು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕೊಂಡು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ. ಬ್ಯಾರಿಕೇಡ್ಗಳನ್ನು ಹೇಗೆ ಚೆಲ್ಲಾಪಿಲ್ಲಿ ಮಾಡ್ತಿದ್ದಾರೆ ಅನ್ನುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು, ಕೈ ಮೀರುವ ಹಂತಕ್ಕೆ ಹೋಯಿತು, ಪೊಲೀಸರು ಲಾಠಿ ಪ್ರಯೋಗಿಸ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರ ವಾಹನಗಳ ಮೇಲೆ ಪ್ರತಿಭಟನಾ ನಿರತರು ಕಲ್ಲು ತೂರಾಟವನ್ನು ಮಾಡ್ತಾರೆ. ಅದರ ಪರಿಣಾಮ ಅಲ್ಲಿದ್ದಂಥ ವಾಹನಗಳು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಅಂದರೆ ಗ್ಲಾಸಿನ ಮುಂಭಾಗ ಆಗಿರಬಹುದು, ಹಿಂಬದಿ ಎಲ್ಲ ಕಡೆಗಳಲ್ಲೂ ಕೂಡ ಕಲ್ಲು ತೂರಾಟವಾಗಿರುವ ಪರಿಣಾಮ ಗ್ಲಾಸ್ ಒಡೆದು ಪೀಸ್ ಆಗಿರುವಂಥದ್ದು. ಇದೆಲ್ಲವೂ ಕೂಡ ಇವತ್ತು ನಡೆದಂತಹ ಪಂಚಮಸಾಲಿ ಹೋರಾಟದಲ್ಲಿ ಕಂಡುಬಂದಂತಹ ದೃಶ್ಯ. ಸುವರ್ಣಸೌಧದ ಮುತ್ತಿಗೆಗೆ ಸಾವಿರ ಸಂಖ್ಯೆಯಲ್ಲಿ ಇವತ್ತು ಪಂಚಮಸಾಲಿ ಸಮುದಾಯದ ಪ್ರತಿಭಟನಾ ನಿರತ ಹೋರಾಟಗಾರರು ಸುವರ್ಣಸೌಧದ ಮುತ್ತಿಗೆಗೆ ಯತ್ನ ಮಾಡಿದಂತಹ ದೃಶ್ಯ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇವರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಖಾಕಿ ಸರ್ಪಗಾವಲನ್ನು ಹಾಕಲಾಗಿದೆ. ಈ ಸಂದರ್ಭದಲ್ಲಿಯೇ ನೂಕಾಟ ತಳ್ಳಾಟ ಆಗಿರುವಂಥದ್ದು. ಪೊಲೀಸರೊಂದಿಗೆ ವಾಗ್ವಾದ ಮೊದಲಿಗೆ ಆರಂಭ ಆಗುತ್ತೆ. ನಾವು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತೇಳಿ ಪೊಲೀಸರಿಗೆ ಮನವಿ ಮಾಡಲಿಕ್ಕೆ ಪ್ರತಿಭಟನಾ ನಿರತರು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ವಾಗ್ವಾದ ಆಗುತ್ತೆ. ತದನಂತರ ನೂಕಾಟ ತಳ್ಳಾಟ ಶುರುವಾಗಿ ಅದು ಕಲ್ಲು ತೂರಾಟದ ಹಂತಕ್ಕೆ ಹೋಗಿ ನಿಂತಿರುವಂಥದ್ದು.